ಇನ್ಸ್ಟೆಡ್ ಆಫ್ ವಿಜಯೇಂದ್ರ ಈಗ ಸೋಮಣ್ಣ ಅವರು ಬಾಸ್ ಆಗ್ತಾರ. ಕರ್ನಾಟಕದ ಬಿಜೆಪಿಯಲ್ಲಿ ಧೂಳೆಬ್ಬಿಸ್ತಾರ ಸೋಮಣ್ಣ. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಹುದ್ದೆಗೆ ಸೋಮಣ್ಣ ಫಿಕ್ಸ್ ಆಗ್ತಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಭಾರಿ ದೊಡ್ಡ ಗುಸುಗುಸು ಇದು. ವಿಜಯೇಂದ್ರ ಮುಂದುವರೆಸಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಖತಮ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಬಂಡೆಯಂತಹ ಸಿಎಂ ಅನ್ನ ಎದುರಿಸೋಕೆ ವಿಜಯೇಂದ್ರ ನಾಯಕತ್ವಕ್ಕೆ ಆಗಲ್ಲ ಅನ್ನುವಂತಹ ಅನುಮಾನಗಳು ಅನೇಕರಿಗಿದೆ. ಕರ್ನಾಟಕ ಬಿಜೆಪಿಯಲ್ಲಿ ಧೂಳೆಬ್ಬಿಸುವ ಬೆಳವಣಿಗೆಯತ್ತ ಈಗ ಸೋಮಣ್ಣ ಹೋಗ್ತಾ ಇದ್ದಾರ, ಅಧ್ಯಕ್ಷ ಹುದ್ದೆಗೆ ಸೋಮಣ್ಣ ಹೋಗ್ತಾರ ಅಂತ. ಕೇಂದ್ರದಲ್ಲಿ ರಾಜ್ಯ ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸೋಮಣ್ಣ ಅವರು ಮೋದಿ ಕ್ಯಾಬಿನೆಟ್ನಿಂದ ಕೆಳಗಡೆ ಇಳಿದು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗುವಂತಹ ಕ್ವಚಿತ್ ಚಾನ್ಸಸ್ಗಳಿದೆ, ಸಂಭವಗಳಿದೆ. ಆದ್ದರಿಂದ BY ವಿಜಯೇಂದ್ರ ಅವರ ಸ್ಥಾನಕ್ಕೆ ಸೋಮಣ್ಣ ರೀಪ್ಲೇಸ್ಮೆಂಟ್ ಆಗ್ತಾರಾ? ವೈ ಸೋಮಣ್ಣ? ಪರ್ಪಸ್ಫುಲಿ ಸೋಮಣ್ಣ ಅವರ ಹೆಸರನ್ನೇ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಮೊಟ್ಟ ಮೊದಲಿಗೆ ರೆಬಲ್ ಆಗಿ ನಿಂತಹ ನಾಯಕರು ಸೋಮಣ್ಣ. ಯಾವಾಗ ಯಡಿಯೂರಪ್ಪನವರು ಆಕ್ಟಿವ್ ಆಗಿದ್ದರು ಭಾರತೀಯ ಜನತಾ ಪಾರ್ಟಿ ಪಾಲಿಟಿಕ್ಸ್ನಲ್ಲಿ, ಆಗ ಮೊದಲು ಹೈಕಮಾಂಡ್ ಹತ್ರ ಹೋಗಿ ಅವರ ವಿರುದ್ಧ ದೂರನ್ನು ಹೇಳಿದಂಥದ್ದು ಇದೇ ಸೋಮಣ್ಣ, ಇದೇ ವಿ ಸೋಮಣ್ಣ. ಸೋಮಣ್ಣ ಇವತ್ತು ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿ, ರಾಜ್ಯ ರೈಲ್ವೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಒಂದು ಕಡೆ ಒಂದು ಗುಸುಗುಸು ಇದೆ, ಮೋದಿ ಸಂಪುಟದಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ ಅಂತ. ಹಾಗೇನಾದರೂ ಬದಲಾವಣೆ ಆಗಿ ಸೋಮಣ್ಣ ಅವರನ್ನು ಕೈಬಿಟ್ರೆ ಇಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷಗಿರಿ ಕೊಡುವಂತಹ ಚಾನ್ಸಸ್ ಇದೆ ಅನ್ನುವಂತಹ ವಿಚಾರಗಳು. ಇನ್ನು ಕರ್ನಾಟಕ ದೋಸ್ತಿಗೆ ಹೊಸ ಜೋಡೆತ್ತು ಅನ್ನುವಂಥದ್ದು ಬಂದಿದೆ. ಕರ್ನಾಟಕದ ದೋಸ್ತಿಗೆ ಈಗ ಹೊಸ ಜೋಡೆತ್ತು. ವಿ ಸೋಮಣ್ಣ ಬಿಜೆಪಿ ರಾಜ್ಯಾಧ್ಯಕ್ಷರಾದರೆ ಇನ್ನು ಮುಂದೆ NDA ಜೋಡೆತ್ತುಗಳಾಗಿ ಕುಮಾರಸ್ವಾಮಿ ಮತ್ತು ವಿ ಸೋಮಣ್ಣ. DK ವಿರುದ್ಧ ಸೆಡ್ಡು ಹೊಡೆದು NDA ಸರ್ಕಾರವನ್ನ ಮತ್ತೆ ಅಧಿಕಾರಕ್ಕೆ ತರುವಂತಹ ಪ್ಲಾನ್ ಅನ್ನ ಉಭಯ ನಾಯಕರು ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ನ್ಯೂಸ್ ಗುಸುಗುಸು ಪಕ್ಕ ಆದರೆ ವಿಜಯೇಂದ್ರ ಔಟ್ ಆಗ್ತಾರೆ, ಸೋಮಣ್ಣ ಇನ್ನಾಗ್ತಾರೆ. ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿ ಸೋಮಣ್ಣ ಬಿಜೆಪಿ ರಾಜ್ಯಾಧ್ಯಕ್ಷರಾದರೆ ಒಂದು ಬಿಗ್ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ. NDA ಜೋಡೆತ್ತುಗಳಾಗಿ HD ಕುಮಾರಸ್ವಾಮಿ ಮತ್ತು ವಿ ಸೋಮಣ್ಣ ಆಗ್ತಾರ ಅನ್ನುವಂತಹ ಅನುಮಾನಗಳು. DK ವಿರುದ್ಧ ಸೆಡ್ಡು ಹೊಡೆದು ನಿಲ್ಲುವಂತಹ ಇಬ್ಬರು ನಾಯಕರು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ NDAಯನ್ನು ಕರ್ನಾಟಕದಲ್ಲಿ ಉಳಿಸ್ಕೊಂಡು ಹೋಗ್ತಾರೆ, ಈ ತರಹದ ಒಂದು ಗುಸುಗುಸು ವಾರ್ತೆ ವಿಚಾರ ಹರಿದಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಾಳೆಯದಲ್ಲಿ. ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದು ವೇಳೆ ಸೋಮಣ್ಣ ರಾಜ್ಯಾಧ್ಯಕ್ಷರಾದರೆ, ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದರೆ, ಇಬ್ಬರು ಜೋಡೆತ್ತುಗಳು NDA ಸರ್ಕಾರವನ್ನು ಮತ್ತೆಷ್ಟರ ಮಟ್ಟಿಗೆ ಬಲಿಷ್ಠವನ್ನಾಗಿ ಮಾಡ್ತಾರೆ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ದಳಪತಿಗಳಾದ ದೇವೇಗೌಡರು ಕುಮಾರಸ್ವಾಮಿಯನ್ನು ಕೂಡ ಸೋಮಣ್ಣನ ಪರ ನಿಂತ್ಕೊಳ್ತಾರ, ಒಂದು ಕಡೆ ವಿಜಯೇಂದ್ರ ಅವರ ಕೈ ಬಿಟ್ಟು ಬಿಡ್ತಾರ ದೊಡ್ಡಗೌಡರು ದೇವೇಗೌಡರು, ಒಂದು ಕಡೆ ಕುಮಾರಸ್ವಾಮಿಯವರ ಬೆಂಬಲದಿಂದ ಭಾರತೀಯ ಜನತಾ ಪಾರ್ಟಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇವತ್ತು ಕರ್ನಾಟಕದಲ್ಲಿ ನಿಂತ್ಕೊಂಡಿದೆ. ವಿಜಯೇಂದ್ರ ಅವರಿಗೂ ಕೂಡ ಕುಮಾರಸ್ವಾಮಿಯವರ ಬೆಂಬಲ ಇದೆ, ದೇವೇಗೌಡರ ಬೆಂಬಲ ಇದೆ. ಆದ್ದರಿಂದ ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಸಮರ್ಪಕವಾಗಿ ಮುನ್ನಡೆಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಒಂದು ವೇಳೆ ಏನಾದರೂ ವಿ ಸೋಮಣ್ಣ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದರೆ, ಆಗ ಕುಮಾರಸ್ವಾಮಿಯವರು ಏನಾದರೂ ಸಪೋರ್ಟ್ ಕೊಟ್ಟರೆ ಹೆಂಗಾಗಬೇಡ, ಏನೇನು ಬದಲಾವಣೆಗಳಾಗಬೇಡ, ವಿಜಯೇಂದ್ರ ಅವರ ಪರಿಸ್ಥಿತಿ ಏನಾಗಬೇಡ ಅನ್ನುವಂತಹ ಲೆಕ್ಕಾಚಾರಗಳು, ಮಾತುಗಳು ಈಗ ಪಾಲಿಟಿಕ್ಸಿನ ಪಾಳೆಯದಲ್ಲಿ, ಎಲ್ಲ ಪಕ್ಷದ ಪಾಳೆಯದಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಸೋಮಣ್ಣ ಇನ್ನಾದರೆ, ಅಧ್ಯಕ್ಷಗಿರಿಗೆ ಏನಾದರೂ ನೇಮಕವಾದರೆ, ವಿಜಯೇಂದ್ರ ಅವರಿಗೆ ಒಂದು ಹಂತದ ಮಟ್ಟಿಗೆ ಗೇಟ್ ಪಾಸ್ ಸಿಗುವುದು ಸರ್ವೇ ಸಾಮಾನ್ಯ.